ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜಾಗೃತಿ ಮತದಾನ ಸಮಾಲೋಚನಾ ಸಭೆಯನ್ನ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ನಾಡೋಜ ಡಾ ಬಿಎಂ ಉಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಶ್ರೀನಿವಾಸನಗರದಲ್ಲಿ ಏರ್ಪಡಿಸಲಾಗಿತ್ತು. ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಗಾರಿಗೆ ಕೂರಿಸಲು ಅವರೆಲ್ಲರನ್ನು ಕೈ ಬಲಪಡಿಸಲು ಇಂದು ನಾವು ಸೇರಿದ್ದೀವಿ. ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ತಮಗೆಲ್ಲ ತಿಳಿದಿರುವ ಹಾಗೆ ಭಾರತದ ಯುವ ನೇತಾರರು, NDA ಪಕ್ಷದ ಅಭ್ಯರ್ಥಿಗಳು, ಅವರನ್ನು ನಾವು ಹೆಚ್ಚಿನ ಬಹುಮತದೊಂದಿಗೆ ಈ ಸತಿ ಆರಿಸಬೇಕು ಅಂತ ಎಲ್ಲರನ್ನೂ ವಿನಮ್ರವಾಗಿ ಮನವಿ ಮಾಡ್ತೀವಿ. ನಮ್ಮ ನೆಚ್ಚಿನ ಸಂಸದರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಒಂದು ಮಾದರಿಯ ಒಂದು ಲೋಕಸಭಾ ಕ್ಷೇತ್ರವನ್ನು ರೂಪಿಸುವಲ್ಲಿ ಅವರ ಶ್ರಮ ಬಹಳಷ್ಟಿದೆ ಅಂತಲೇ ಕರೀಬಹುದು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಆ ಒಂದು ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಮ್ಮ ಸಂಸದರು ಬಹಳಷ್ಟು ಅವರ ಒಂದು ಮಾರ್ಗದರ್ಶನ ಕೂಡ ನಮಗೆಲ್ಲ ನೀಡ್ತಾ ಬಂದಿದ್ದಾರೆ. ನಮ್ಮ ಸಮಾಜಕ್ಕೆ ಅವರ ಒಂದು ಕಳಕಳಿ, ಅವರ ಒಂದು ಪ್ರೋತ್ಸಾಹ, ಆ ಒಂದು ಕಳಕಳಿಗೆ ನಮ್ಮ ಸಮಾಜವನ್ನು ಯಾರು ನಮಗೆ ಬೆಂಬಲಿಸ್ತಾರೋ ಅವರಿಗೆ ನಾವು ಬೆಂಬಲ ನೀಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಎಲ್ಲ ವಿಶ್ವಕರ್ಮರಲ್ಲಿ ನನ್ನ ಅನಂತಾನ್ಯಂತ ವಿನಂತಪೂರ್ವ ರಿಕ್ವೆಸ್ಟ್ ಏನು ಮಾಡ್ತೀನಿ ಸಂಸದರಾದ ತೇಜಸ್ವಿ ಸೂರ್ಯರವರಿಗೆ, ನಮ್ಮ ಸಮಾಜಕ್ಕೆ ಅನೇಕ ಕಷ್ಟಗಳು ಇದೆ, ತಪ್ಪು ಎಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಕೆಲಸ ಕಾರ್ಯಗಳಲ್ಲಿ ನಮಗೆ ಈ ಗಡುವು ಮೂಲಕ ಬಹಳಷ್ಟು ತೊಂದರೆ ತಾಪತ್ರಯಗಳು ಕೂಡ ಆಗ್ತಾ ಇದ್ದಾವೆ. ಇದಕ್ಕೊಂದು ಏಕಮಾರ್ಗ ಒಂದು ಮಾರ್ಗಸೂಚಿಯನ್ನು ನಾವು ರಾಷ್ಟ್ರಾದ್ಯಂತ ಒಂದು ತರಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಮಸ್ಕಾರ. ಉಮೇಶ್ ಅವರೇ, ಸೋಮಶೇಖರ್ ಸಾಹೇಬ್ರೆ, ವೇದಿಕೆ ಮೇಲೆ ಎಲ್ಲ ಹಿರಿಯರೇ, ನೆನಪಿರುವಂತಹ ಇವತ್ತು